ಸ್ನೇಹಿತರೆ, ಇವತ್ತೇನಪ್ಪಾ ಅಂದ್ರೆ ಕರ್ನಾಟಕ ಇತಿಹಾಸ ಕುರಿತು ಏನಪ್ಪಾ ಅಂದ್ರೆ ಶಾತವಾಹನರ ಕುರಿತು ಏನಪ್ಪಾ ಅಂದ್ರೆ ಅಧ್ಯಯನ ಮಾಡ. ಓಕೆನಾ? ನೋಡ್ರಿ, ನೋಡಿ ಕರ್ನಾಟಕ ಇತಿಹಾಸ ಕುರಿತು ಕರ್ನಾಟಕದ ಮೊದಲ ಮನೆತನ ಯಾವ್ದಪ್ಪ ಅಂದ್ರೆ ಶಾತವಾಹನರು. ಆ ಶಾತವಾಹನರ ಕುರಿತು ಏನಪ್ಪಾ ಅಂದ್ರೆ ಇವತ್ತೇನಪ್ಪಾ ಅಂದ್ರೆ ತರಗತಿಯನ್ನು ಏನಪ್ಪಾ ಅಂದ್ರೆ ನಾನು ಕಂಪ್ಲೀಟ್ ಆಗಿ ಹೇಳ್ಕೊಡ್ತೀನಿ ನಾನು. ಅದಾಗ ನೀವೇನಪ್ಪಾ ಅಂದ್ರೆ ಕೆಲವು ಸಲ ಕೇಳಿ ನೋಡು. ಶಾತವಾಹನರ ಹೇಳಕ್ಕಿಂತ ಮೊದಲು ಒಂದು 3 ಪಾಯಿಂಟ್ ನೆನ್ಪಿಡ್ಬೇಕು. ಏನ್ ನೆನ್ಪಿಡ್ಬೇಕಂದ್ರೆ ಇಲ್ಲ ಸೈಡಿಗೆ ಬರೀತೀನಿ ನಾವು. ನೋಡಿ, ಇಡೀ ಭಾರತವನ್ನು ಏನಪ್ಪಾ ಅಂದ್ರೆ ಇಡೀ ನಮ್ಮ ಭಾರತವನ್ನು ಇಡೀ ಭಾರತವನ್ನು ಆಳ್ವಿಕೆ ಮಾಡಿದ ಮೊದಲ ಮನೆತನ ಯಾರಪ್ಪ ಅಂದ್ರೆ ಮೌರ್ಯರು. ಒಂದು ಪಾಯಿಂಟ್ ನೆನ್ಪು. ಇಡೀ ಭಾರತವನ್ನು ಆಳ್ವಿಕೆ ಮಾಡಿದ ಮೊದಲ ಮನೆತನ ಮೌರ್ಯರು. ನೆಕ್ಸ್ಟ್ ಏನಪ್ಪಾ ಅಂದ್ರೆ ದಕ್ಷಿಣ ಭಾರತವನ್ನು ಆಳ್ವಿಕೆ ಮಾಡಿದ ಮೊದಲ ಮನೆತನ ಕೂಡ ಮೌರ್ಯರೇ ಬರ್ತಾರೆ. ಓಕೆನಾ? ಆದರೆ ಕರ್ನಾಟಕವನ್ನು ಆಳ್ವಿಕೆ ಮಾಡಿದ ಮೊದಲ ಮನೆತನ ಯಾವ್ದಪ್ಪ ಅಂತ ಕೇಳಿದ್ರೆ ಶಾತವಾಹನ. ಇದೇ ಪಾಯಿಂಟ್ ಹೇಳ್ಬೇಕಿತ್ತು ನಾ. ನೋಡ್ರಿ, ಈಗ ನೋಡ್ರಿ, ಇಡೀ ಏನಪ್ಪಾ ಅಂದ್ರೆ ಮಿಸ್ಟೇಕ್ ಆಗ್ಯದ. ನೋಡ್ರಿ, ಇಡೀ ಭಾರತವನ್ನು ಆಳ್ವಿಕೆ ಮಾಡಿದ ಮನೆತನ ಅಂದ್ರೆ ಮೌರ್ಯರು. ದಕ್ಷಿಣ ಭಾರತವನ್ನು ಆಳ್ವಿಕೆ ಮಾಡಿದ ಮೊದಲ ಮನೆತನ ಅಂದ್ರೆ ಕೂಡ ಮೌರ್ಯರು. ಆದ್ರೆ ಕರ್ನಾಟಕವನ್ನು ಆಳ್ವಿಕೆ ಮಾಡಿದ ಮೊದಲ ಮನೆತನ ಅಂದ್ರೆ ಶಾತವಾಹನರು. ಇಲ್ಲಿ ಇನ್ನೊಂದು ಕ್ವಶನ್ ಕೇಳ್ತಾನೆ, ಕರ್ನಾಟಕವನ್ನು ಆಳ್ವಿಕೆ ಮಾಡಿದ ಕನ್ನಡದ ಮನೆತನ ಯಾವುದು? ಕರ್ನಾಟಕವನ್ನು ಆಳ್ವಿಕೆ ಮಾಡಿದ ಕನ್ನಡದ ಮೊದಲ ಮನೆತನ ಯಾವ್ದು ಕೇಳ್ತಾನೆ? ಕದಂಬರು. ಇದು ಬಹಳ ಇಂಪಾರ್ಟೆಂಟ್. ಓಕೆನಾ? ನೋಡು, ಇಡೀ ಭಾರತವನ್ನು ಆಳ್ವಿಕೆ ಮಾಡಿದ ಮೊದಲ ಮನೆತನ ಮೌರ್ಯರು. ದಕ್ಷಿಣ ಭಾರತವನ್ನು ಕೂಡ ಆಳ್ವಿಕೆ ಮಾಡಿದ ಕೂಡ ಮೌರ್ಯರು ಬರ್ತಾರೆ. ಆದ್ರೆ ಕರ್ನಾಟಕವನ್ನು ಆಳ್ವಿಕೆ ಮಾಡಿದ ಒಂದು ಮೊದಲ ಮನೆತನ ಅಂದ್ರೆ ಶಾತವಾಹನರು. ಕರ್ನಾಟಕವನ್ನು ಆಳ್ವಿಕೆ ಮಾಡಿದ ಕನ್ನಡದ ಮೊದಲ ಮನೆತನ ಕದಂಬರು. ಇವು 4 ಪಾಯಿಂಟ್ ನೆನಪಿರ್ಲಿ, ಇಂಪಾರ್ಟೆಂಟ್. ಈಗ ನಾ ಶಾತವಾಹನರು ಬರುತ್ತೆ ಸುಮ್ಮನೆ ಒಂದು ಹಿನ್ನೆಲೆ ಸರಿ. ಇವಾಗ 4 ಪಾಯಿಂಟ್ ಇಂಪಾರ್ಟೆಂಟ್ ಅಲ್ಲ, ಕನ್ಫ್ಯೂಸ್ ಆಗ್ತಾವ ನಿಮ್ಗೆ. ಅವ ಕ್ವಶನ್ ಕೇಳ್ತಾನೆ, ಏನಂತ ಕ್ವಶನ್ ಕೇಳ, ಕರ್ನಾಟಕವನ್ನು ಆಳಿದ ಕನ್ನಡದ ಮೊದಲ ಮನೆತನ ಯಾವ್ದಂತ ಕೇಳಿದ್ರೆ ಕದಂಬರು. ಇದು ಕ್ವಶನ್ ಗುಪ್ಸಿ ಆಗ್ಯದ, KPSC ಗುರುಪಿಸಿದ ಕ್ವಶನ್ ಕೇಳಿದ್ದು. ಅದಕ್ಕೆ ನೆನಪಿರ್ಲಿ. ಎಷ್ಟು ಕರ್ನಾಟಕವನ್ನು ಆಳಿದ ಮೊದಲ ಮನೆತನ ಅಂದ್ರೆ ಕೇಳಿದ್ರೆ ಶಾತವಾಹನರು. ಎಷ್ಟು ನೆನಪಿರ್ಲಿ. ಈ ಶಾತವಾಹನರ ಬಗ್ಗೆ ನಾನು ಹೇಳ್ತೀನಿ. ಓಕೆನಾ? ಎಷ್ಟು ನೆನಪದಲ್ಲ ನೋಡ್ರಿ. ಶಾತವಾಹನರ ಸ್ಥಾಪಕ ಯಾರಪ್ಪ ಅಂದ್ರೆ ಶ್ರೀಮುಖ ಅಂತ ಬರ್ತಾನೆ. ಶಾತವಾಹನರ ಸ್ಥಾಪಕ ಈಗ ನೋಡಿ, ಶಾತವಾಹನ ಸಂಬಂಧಪಟ್ಟಿದ್ದು ಇನ್ನೊಂದು 3 ಪಾಯಿಂಟ್ ನೆನಪಿಡ್ರಿ. ಶಾತವಾಹನರ ಸಂಬಂಧಪಟ್ಟಿದೆ 3 ಪಾಯಿಂಟ್ ನೋಡಿ. ಶಾತವಾಹನರ ರಾಜ ಲಾಂಛನ ಯಾವ್ದು ಅಂತ ಕೇಳ್ತಾನೆ? ವರುಣ. ಶಾತವಾಹನರ ರಾಜ ಲಾಂಛನ ಯಾವ್ದು? ವರುಣ. ಒಂದು. ಶಾತವಾಹನರ ಸ್ಥಾಪಕ ಯಾರಂತ ಕೇಳ್ತಾನೆ? ಶ್ರೀಮುಖ. ಶಾತವಾಹನರ ಸ್ಥಾಪಕ ಯಾರಪ್ಪ ಅಂದ್ರೆ ಶ್ರೀಮುಖ. ಇವ್ರ ರಾಜಧಾನಿ ಯಾವ್ದಂತ ಕೇಳ್ತಾನೆ? ಪೈಠಾಣ ಅಥವಾ ಪ್ರತಿಷ್ಠಾನ ಅಂತ ಕೂಡ ಕರೀತಾರೆ. ಇದು ಪೈಠಾಣ ಅಥವಾ ಪ್ರತಿಷ್ಠಾನ. ಇಲ್ಲಿ ಬರ್ತಾ ಮಹಾರಾಷ್ಟ್ರದಾಗಿ ಬರ್ತಾ. ಇದು ಯಾವ ನದಿ ದಂಡೆ ಮೇಲೆ ಅಂದ್ರೆ ಗೋದಾವರಿ ನದಿ ದಂಡೆ ಮೇಲೆ ಕಂಡು ಬರ್ತಾ. ಇದು ಯಾವ್ದಪ್ಪ ಅಂದ್ರೆ ಗೋದಾವರಿ ನದಿ ದಂಡೆ ಮೇಲೆ ಕಂಡು ಬರ್ತಾವ. ಎಷ್ಟು ನೆನಪಿರ್ಲಿ ನೋಡು. ಶಾತವಾಹನರ ರಾಜ ಲಾಂಛನ ಅಂದ್ರೆ ವರುಣ. ನೆಕ್ಸ್ಟ್ ಇವರು ಶಾತವಾಹನರ ಸ್ಥಾಪಕ ಅಂದ್ರೆ ಶ್ರೀಮುಖ. ಇವ್ರ ರಾಜಧಾನಿ ಯಾವುದು? ಪೈಠಾಣ ಅಥವಾ ಪ್ರತಿಷ್ಠಾನ ಅಂತ ಕೂಡ ಕರೀತಾರೆ. ಎಲ್ಲಿ ಕಂಡು ಬರ್ತಾವ? ಮಹಾರಾಷ್ಟ್ರದ ಯಾವ ನದಿ ದಂಡೆ ಮೇಲೆ ಅಂದ್ರೆ ಗೋದಾವರಿ ನದಿ ದಂಡೆ ಮೇಲೆ ಕಂಡು ಬರ್ತದೆ. ಇಲ್ಲಿ ನೋಡೋಣ, ಈಗ ನಾವು ಪ್ರತಿಯೊಬ್ಬರು ಅರಸರ ಬಗ್ಗೆ ಹೇಳ್ಕೊತಾ ಬರ್ತೀವಿ. ನೀವೇನಪ್ಪಾ ಅಂದ್ರೆ ನಿಮಗ ಗೊತ್ತಿತ್ತಪ್ಪ ಅಂದ್ರೆ ಏನಪ್ಪಾ ಅಂದ್ರೆ ನೋಟ್ಸ್ ಮಾಡ್ಕೊಬೇಡ್ರಿ. ಗೊತ್ತಿಲ್ಲ ಪಾಯಿಂಟ್ ಇತ್ತಂದ್ರೆ ನೋಟ್ಸ್ ಮಾಡ್ಕೊ. ಓಕೆನಾ? ನೋಡ್ರಿ, ಫಸ್ಟ್ ಯಾರಪ್ಪ ಅಂದ್ರೆ ಶ್ರೀಮುಖ. 1ನೇ ಅರಸ ಇಲ್ಲಿ ಬರೀತೀನಿ ನೋಡ್ರಿ. ಫಸ್ಟ್ 1ನೇ ಅರಸ ಯಾರಪ್ಪ ಅಂದ್ರೆ ಶ್ರೀಮುಖ ಅಲ್ಲ. ನೋಡಿ, 1ನೇ ಅರಸ ಯಾರಪ್ಪ ಅಂದ್ರೆ ಶ್ರೀಮುಖ ಬರ್ತಾವ. 1ನೇ ಅರಸ ಯಾರು? ಶ್ರೀಮುಖ. ನೋಡಿ, ಶ್ರೀಮುಖನ ಕುರಿತು ಒಂದು ಎಷ್ಟು ಪಾಯಿಂಟ್ ಅಪ್ಪ ಅಂದ್ರೆ ಒಂದು 3 ಪಾಯಿಂಟ್ ಅವ ನೋಡ್ರಿ. ಶ್ರೀಮುಖನ ಕುರಿತು ಏನಪ್ಪಾ ಅಂದ್ರೆ ನೋಡಿ, ಶಾತವಾಹನರ ಮನೆತನ ಸ್ಥಾಪಕ ಅಂದ್ರೆ ಶ್ರೀಮುಖ ಅಂತ ಹೇಳಿನಿ. ನೆಕ್ಸ್ಟ್ ಇವನ ಬಗ್ಗೆ ತಿಳಿಸೋ ಶಾಸನ ಯಾವ್ದು ಕೇಳ್ತಾನೆ? ಶ್ರೀಮುಖನ ಬಗ್ಗೆ ತಿಳಿಸುವ ಶಾಸನ ಯಾವ್ದು? ನಾನಗಢ ಶಾಸನ ಬರ್ತದೆ. ಶಾತವಾಹನರ ಸ್ಥಾಪಕ ನಾನಗಢ ಶಾಸನ ಬರ್ತದೆ. ಇದು ಬಹಳ ಇಂಪಾರ್ಟೆಂಟ್ ನೋಡಿ. ಶಾತವಾಹನರ ಸ್ಥಾಪಕ ಶ್ರೀಮುಖನ ಬಗ್ಗೆ ತಿಳಿಸುವ ಶಾಸನ ಯಾವುದು? ನಾನಗಢ ಶಾಸನ ಅಂತ ಬರ್ತದೆ. ನಾನಗಢ ಶಾಸನ ಅಂತ ಬರ್ತದೆ. ಯಾರ ಬಗ್ಗೆ ತಿಳಿಸಪ್ಪ ಅಂದ್ರೆ ಶ್ರೀಮುಖನ ಬಗ್ಗೆ ವರ್ಣನೆ ಮಾಡ್ತದೆ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇವ್ರ ಬಗ್ಗೆ ಪಾಯಿಂಟ್ ನೆನಪು ಅಷ್ಟೇ. ಇನ್ ಬಗ್ಗೆ ನಾವು ಬಹಳ ಕ್ವಶನ್ ಕೇಳಲ್ಲ. ಶಾತವಾಹನರ ಶ್ರೀಮುಖನ ಬಗ್ಗೆ ವರ್ಣನೆ ಮಾಡೋ ಶಾಸನ ನಾನಗಢ ಶಾಸನ. ನೆಕ್ಸ್ಟ್ ಈ ನಾನಗಢ ಶಾಸನದಲ್ಲಿ ಏನಂದು ವರ್ಣನೆ ಮಾಡಿದ ಕ್ವಶನ್ ಕೇಳೋದು? ರಾಯ ಶ್ರೀಮುಖ ಅಂತ ಕರೀತಾರೆ. ಅದರೊಳಗೆ ಏನಂತ ವರ್ಣನೆ ಮಾಡಿದಪ್ಪ ಅಂತ ಕೇಳ್ತಾರ? ರಾಯ ಶ್ರೀಮುಖ ಅಂತ ವರ್ಣನೆ ಮಾಡಿದ. ಏನಂತ ವರ್ಣನೆ ಮಾಡಿದಪ್ಪ ಅಂದ್ರೆ ರಾಯ ಶ್ರೀಮುಖ ಅಂತ ವರ್ಣನೆ ಮಾಡೋದು. ನೋಡು, ಬಹಳ ಇಂಪಾರ್ಟೆಂಟ್ ಕ್ವಶನ್.
ಶಾತವನರ ಸ್ಥಾಪಕ ಯಾರು? ಶಿಮುಖ. ಶಿಮುಖನ ಬಗ್ಗೆ ತಿಳಿಸುವ ಶಾಸನ ಯಾವ್ದಪ್ಪ ಅಂದ್ರೆ ನಾನಗಢ ಶಾಸನ. ನಾನಗಢ ಶಾಸನ ಬರ್ತಾವ. ಶಾತವನರ ಬಗ್ಗೆ ತಿಳಿಸುವ ಶಾಸನ ಅಂದ್ರೆ ನಾನಗಢ ಶಾಸನ. ಈ ನಾನಗಢ ಶಾಸನದಲ್ಲಿ ಇವನನ್ನು ಏನಂದು ವರ್ಣನೆ ಮಾಡಿದ್ರೆ ರಾಯಶಿಮುಖ ಅಂತ ವರ್ಣನೆ ಮಾಡೋದು. ಇಷ್ಟು ನೆನಪರಿ. ಎಷ್ಟು ಶಿಮುಖ ನಂತರ ಬರೋ ಕೃಷ್ಣ ಅಂತ ಬರ್ತಾನೆ. ಶಿಮುಖ ನಂತರ ಬರೋನು ಯಾರಪ್ಪ ಅಂದ್ರೆ ಕೃಷ್ಣ ಅಂತ ಬರ್ತಾನೆ. ಯಾರು? ಕೃಷ್ಣ. ಕೃಷ್ಣನು ಅನ್ಬೋದು ಅಥವಾ ಕನ್ನನು ಅನ್ಬೋದು. ಇಲ್ಲಿ ಕೃಷ್ಣ ಅಥವಾ ಕನ್ನ ಅಂತನೂ ನಡೀತಾ ಇದೆ. ಕೃಷ್ಣ ಅಥವಾ ಕನ್ನ ಅಂತನೂ ಅನ್ಬೋದು. ಕೃಷ್ಣ ಅಥವಾ ಕನ್ನ. ಹಿಂದೇನು ವಿಷಯಪ್ಪ ಅಂದ್ರೆ ಇದು ಬೌದ್ಧ ಧರ್ಮ ಪ್ರೋತ್ಸಾಹ ಕೊಡ್ತಾನೆ. ಕ್ವಶನ್ ಕೇಳ್ತಾನ, ಬೌದ್ಧ ಧರ್ಮಕ್ಕೆ ಪ್ರೋತ್ಸಾಹ ನೀಡಿದ ಒಬ್ಬ ಶಾತವನದವರು ಯಾರಪ್ಪ ಅಂದ್ರೆ ಇವ್ ನೆನ್ಪಿಡು. ಬೌದ್ಧ ಧರ್ಮಕ್ಕೆ ಪ್ರೋತ್ಸಾಹ ಇಷ್ಟು ನೆನ್ಪಿಡು ಸಾಕು. ಬೌದ್ಧ ಧರ್ಮಕ್ಕೆ ಪ್ರೋತ್ಸಾಹ ಕೊಟ್ಟ ವರ್ಷ ಯಾರಪ್ಪ ಅಂದ್ರೆ ಬೌದ್ಧ ಧರ್ಮಕ್ಕೆ ಪ್ರೋತ್ಸಾಹ ನೀಡಿದ ಅರಸ ಯಾರಪ್ಪ ಅಂದ್ರೆ ಬೌದ್ಧ ಧರ್ಮಕ್ಕೆ ಪ್ರೋತ್ಸಾಹ ನೀಡಿದ ಒಬ್ಬ ಬೌದ್ಧ ಧರ್ಮಕ್ಕೆ ಪ್ರೋತ್ಸಾಹ ನೀಡಿದ ಅರಸ ಯಾರಪ್ಪ ಅಂತ ಕೇಳಿದ್ರೆ ಕೃಷ್ಣ ಅಥವಾ ಕನ್ನ ಅಂತ ನೆನ್ಪಿರಿ. ನೆಕ್ಸ್ಟ್ ಕೃಷ್ಣ ಅಥವಾ ಕನ್ನ ನಂತರ ಯಾರು ಬರ್ತಾರಪ್ಪ ಅಂದ್ರೆ 1ನೇ ಶಾತಕರ್ಣಿ ಬರ್ತಾನೆ. ಈ ನಂತರ ಬರೋ ಯಾರಪ್ಪ ಅಂದ್ರೆ 1ನೇ ಶಾತಕರ್ಣಿ ಬರ್ತಾನೆ. ಯಾರು ಬರ್ತಾರ? 1ನೇ ಶಾತಕರ್ಣಿ ಬರ್ತಾನೆ. 1ನೇ ಶಾತಕರ್ಣಿ ನೋಡ್ ಅಂದ ಒಂದು ಬುಕ್ ಬಹಳ ಪಾಯಿಂಟ್ ಅವ. ಬಟ್ ಎಕ್ಸಾಮ್ ಪಾಯಿಂಟ್ ಏನೋ ಅಷ್ಟು ಹೇಳ್ತೀನಿ. ಏನಂದ್ರೆ ಬುಕ್ ಮಾಡೋದು ಬರ್ಸ್ಕೊತ ಬರೆಯಂತೂ ಏನ್ ಎಕ್ಸಾಮ್ ಕೇಳಲ್ಲ. ಯಾವ ಪಾಯಿಂಟ್ ಕೇಳ್ತಾವ ಎಕ್ಸಾಮ್ದಾಗ ಇತ್ತೀಚೆಗೆ ರೀಸೆಂಟ್ ನಡೆದ ಕ್ವಶನ್ ಪೇಪರ್ ಅವೆಲ್ಲ ಏನೋ ಇದು ಮಾಡ್ದೇವಪ್ಪ ಅಂದ್ರೆ ಯಾವಕ್ಕೆ ವ್ಯಾಲ್ಯೂ ಕೊಡತಾನೆ, ಯಾವ ಪಾಯಿಂಟ್ ಕೇಳ್ತಾನಂತ ಇದ್ರ ಮ್ಯಾಗ ಏನಪ್ಪಾ ಅಂದ್ರೆ ನಾ ಕ್ವಶನ್ ಹೇಳ್ತೀನಿ. ಹೌದಾ? ನೋಡ್ 1ನೇ ಶಾತಕರ್ಣಿದ್ ಏನ್ ಹೇಳ್ಬೋದಪ್ಪ. 1ನೇ ಶಾತಕರ್ಣಿದ್ ಅಂದ್ರೆ 1ನೇ ಶಾತಕರ್ಣಿ ಇವನು ಒಬ್ಬ ಪತ್ನಿ ಇರ್ತಾಳೆ, ಇವನ್ ಹೆಂಡತಿ ಇರ್ತಾಳೆ. ಯಾರಪ್ಪ? ನಾಗನಿಕ ಅಂತ ಬರ್ತಾಳೆ. ಯಾರು? ನಾಗನಿಕ. ಓಕೆನಾ? 1ನೇ ಶಾತಕರ್ಣಿ ಹೆಂಡತಿ ನಾಗನಿಕ ಹೊಡಿಸಿದ ಶಾಸನ ಯಾವ್ದಂತ ಕೇಳ್ತಾರೆ. ನಾಗನಿಕ ಹೊಡಿಸಿದ ಶಾಸನ ನಾನಗಢ ಶಾಸನ. ಇದೇ ನೋಡಿ ಇಲ್ಲಿ ಹೇಳಿದಲ್ಲ, ಶಾತವನರ ಸ್ಥಾಪಕ ಶಿಮುಖ, ಅವನ ಬಗ್ಗೆ ತಿಳಿಸುವ ಶಾಸನ ನಾನಗಢ ಶಾಸನ. ಅದೇ ನಾನಗಢ ಶಾಸನ ಯಾರು ಹೊಡಿಸ ಅಂದ್ರೆ 1ನೇ ಶಾತಕರ್ಣನ ಪತ್ನಿ ಯಾರು? ನಾಗನಿಕ ಹೊಡಿಸಿದ ಶಾಸನ ನಾನಗಢ ಶಾಸನ. ನೆಕ್ಸ್ಟ್ 1ನೇ ಶಾತಕರ್ಣಿಗೆ ನಾನಗಢ ಶಾಸನ. ನೆಕ್ಸ್ಟ್ ಇನ್ನೇನು ದಕ್ಷಿಣ ಸಮುದ್ರಾಧಿಪತಿ ಅಂತ ಕರೀತಾರೆ. ದಕ್ಷಿಣ ಸಮುದ್ರಾಧಿಪತಿ ಅಂತ ಕೂಡ ಕರೀತಾರೆ. ದಕ್ಷಿಣ ಸಮುದ್ರಾಧಿಪತಿ ಇವನು ದಕ್ಷಿಣ ಸಮುದ್ರಾಧಿಪತಿ ಎಂದು ಕೂಡ ಕರೀತಾರೆ. ಯಾರಿಗೆ? ಇವನಿಗೆ 1ನೇ ಶಾತಕರ್ಣಿ ಏನಂತ ಕರೀತಾರೆ ಅಂದ್ರೆ ದಕ್ಷಿಣ ಸಮುದ್ರಾಧಿಪತಿ ಎಂದು ಕೂಡ ಕರೀತಾರೆ. 1ನೇ ಶಾತಕರ್ಣಿ ಹೆಂಡತಿ ನಾಗನಿಕ ಹೊಡಿಸಿದ ಶಾಸನ ನಾನಗಢ ಶಾಸನ. ನಾನಗಢ ಶಾಸನದಲ್ಲಿ ಏನಂತ ವರ್ಣನೆ ಮಾಡಿದ? ದಕ್ಷಿಣ ಸಮುದ್ರಾಧಿಪತಿ ಅಂತ ವರ್ಣನೆ ಮಾಡೋದು. ಅಂದ್ರೆ ಇದು ನಾನಗಢ ಎಂಬ ಶಾಸನ ಇಬ್ಬರ ಬಗ್ಗೆ ಹೇಳ್ತಂದಾಗೈತಿ. ನಾನಗಢ ಎಂಬ ಶಾಸನ ಯಾರ ಬಗ್ಗೆ ಹೇಳ್ತದೆ? 1ನೇ ಶಾತಕರ್ಣಿ ಬಗ್ಗೆನೂ ಹೇಳ್ತದೆ, ಶಿಮುಖನ ಬಗ್ಗೆನೂ ಹೇಳ್ತದೆ. ಇಷ್ಟು ನೆನಪಲ್ಲಿ. 1ನೇ ಶಾತಕರ್ಣಿ ನಂತರ ಯಾರು ಬರ್ತಾರಪ್ಪ ಅಂದ್ರೆ 2ನೇ ಶಾತಕರ್ಣಿ ಬರ್ತಾನೆ. 1ನೇ ಶಾತಕರ್ಣಿ ನಂತರ 2ನೇ ಶಾತಕರ್ಣಿ. ಮತ್ತೆ ಇನ್ನೊಂದು 2-3 ಅರಸರು ಬರ್ತಾರೆ. ಅವರೇ ನೋಡ್ಕೊಂಡೆ ಇಂಪಾರ್ಟೆಂಟ್ ಅಲ್ಲ. ಹೌದಾ? ನೆಕ್ಸ್ಟ್ ಏನಪ್ಪಾ ಅಂದ್ರೆ 1ನೇ ಶಾತಕರ್ಣಿ 2ನೇ ಶಾತಕರ್ಣಿ ಅವರೆಲ್ಲ ಬರ್ತಾರೆ. ಅವ್ರು ನೋಡ್ಬೇಕು ಇಂಪಾರ್ಟೆಂಟ್ ಅಲ್ಲ. ಈ ಪ್ರಸಿದ್ಧ ಅರಸ ಯಾರಪ್ಪ? ನೆಕ್ಸ್ಟ್ ಬರುವ ಪ್ರಸಿದ್ಧ ಅರಸ ಯಾರಪ್ಪ ಅಂದ್ರೆ ಹಾಲ ಅಂತ ಬರ್ತಾನೆ. ನೆಕ್ಸ್ಟ್ ಹಾಲ. ಇದು ಬಹಳ ಇಂಪಾರ್ಟೆಂಟ್. ನಿಮ್ ಬಗ್ಗೆ ಬಹಳ ಕ್ವಶನ್ ಕೇಳ್ತಾನ, ಹೇಳಿಕೆ ರೂಪದ ಕ್ವಶನ್ ಕೇಳ್ತಾನ. ಸ್ವಲ್ಪ ನೆನ್ಪಿಡಿ. ನೋಡು, ಶಾತವಾಹನರ ಒಬ್ಬ ಪ್ರಸಿದ್ಧ ಅರಸ ಅಂದ್ರೆ ಗೌತಮ ಪುತ್ರ ಶಾತಕರ್ಣಿ ಬರ್ತಾನ. ಅವನ್ ಬಿಟ್ಟು ಏನೋ ಪ್ರಸಿದ್ಧ ಅರಸ ಅಂದ್ರೆ ಯಾರಪ್ಪ ಅಂದ್ರೆ ಹಾಲ. ಇಲ್ಲಿ ಏನ್ ಕ್ವಶನ್ ಕೇಳ್ಬೋದು ಅಂದ್ರೆ ಕ್ವಶನ್ ಹೆಂಗ್ ಕೇಳ್ತಾನ ನೋಡು. ಅಂದ್ರ ಶಾತವನರ ಅರಸ ಶಾತವನರ ಅರಸ ಹಾಲನಿಗೆ ಸಂಬಂಧಪಟ್ಟಂತೆ ಯಾವ ಹೇಳಿಕೆ ತಪ್ಪಾಗಿದೆ ಅಥವಾ ಸರಿಯಾಗಿದೆ ಕ್ವಶನ್ ಕೇಳ್ತಾನೆ. ಅದಕ್ಕೆ ಹಾಲಕ್ಕೆ ಸಂಬಂಧಪಟ್ಟಿದ್ದು ಒಂದು 4 ಪಾಯಿಂಟ್ 4 ಪಾಯಿಂಟ್ ನೆನಪಿರಿ. ನೋಡಿ, ಶಾತವನರ ದೊರೆ ಹಾಲ ಎಷ್ಟನೇ ದೊರೆ ಅಂತ ಕೇಳ್ತಾನ. ಇವ ಶಾತವನರ 17ನೇ ಅರಸ. 1 ಪಾಯಿಂಟ್. ಶಾತವನರ ಹಾಲ ಎಷ್ಟನೇ ಅರಸ ಅಂದ್ರೆ 17ನೇ ಅರಸ. ನೆಕ್ಸ್ಟ್ ಇವ ಶಾಂತಿ ಪ್ರಿಯ ಅರಸ. 17ನೇ ಅರಸ ಮತ್ತೆ ಹೆಂಗಿದ್ದೀನಪ್ಪ ಅಂದ್ರೆ ಶಾಂತಿ ಪ್ರಿಯ ಅರಸ. ಶಾತವನರ ಶಾಂತಿ ಅರಸ. ಇವ ಶಾಂತಿ ಅರಸ. ಓಕೆನಾ? ಶಾಂತಿ ಅರಸ. ನೆಕ್ಸ್ಟ್ ಇವನ್ ಬಗ್ಗೆ ಮತ್ತೇನ್ ಕ್ವಶನ್ ಕೇಳ್ಬೋದು ಅಂದ್ರೆ ಇವ ಹಾಲ ಒಂದು ಕೃತಿ ಬರೀತಾನೆ. ಯಾವ್ದಂದ್ರೆ ಪ್ರಕೃತಕ ಭಾಷೆಯಲ್ಲಿ. ಯಾವ್ದೋ ಪ್ರಕೃತ ಭಾಷೆಯಲ್ಲಿ ಹಾಲ ಏನ್ ಬರೀತ? ಪ್ರಕೃತ ಭಾಷೆಯಲ್ಲಿ. ಪ್ರಕೃತ ಭಾಷೆಯಲ್ಲಿ ಯಾವ್ದು ಬರ್ತಂದ್ರ ಪ್ರಕೃತಿ ಗಾಥಾ ಸಪ್ತಸತಿ ಅಂತ ಬರೀತಾನೆ. ಗಾಥಾ ಸಪ್ತಸತಿ ಎಂಬ ಕೃತಿ ಬರೀತಾನ. ಪ್ರಕೃತ ಭಾಷೆಯಲ್ಲಿ ಗಾಥಾ ಸಪ್ತಸತಿ ಎಂಬ ಕೃತಿ ಬರೀತಾನ. ಈ ಕೃತಿಯು 700 ಶೃಂಗಾರ ಕಾವ್ಯಗಳು ಒಳಗೊಂಡಿದೆ. ಕ್ವಶನ್ ಕೇಳ್ಬೋದು. ಅಂದ್ರೆ ಹಾಲನ್ನು ಬರೆದ ಗಾಥಾ ಸಪ್ತಸತಿ 700 ಶೃಂಗಾರ ಕಾವ್ಯಗಳು ಒಳಗೊಂಡಿದೆ ಗೊತ್ತಿರ್ತದ. ಬಟ್ ಆ 700 ಶೃಂಗಾರ ಅಂದ್ರೆ ಯಾವ ಒಂದು ದೇವರಗಳ ಹೆಸರು ಉಲ್ಲೇಖ ಇದೆ ಅಂತ ಕ್ವಶನ್ ಕೇಳ್ತಾನ. ಅಂದ್ರೆ 700 ಶೃಂಗಾರ ಕಾವ್ಯಗಳು ಒಳಗೊಂಡದ. ಇದು ಎಲ್ಲರೂ ನೆನ್ಪಿಡ್ಬೋದು. 700 ಶೃಂಗಾರ ಕಾವ್ಯಗಳು ಒಳಗೊಂಡದ. ಹೌದಾ? 700 ಶೃಂಗಾರ ಕಾವ್ಯಗಳು ಒಳಗೊಂಡದ. ಬಟ್ ಯಾವ ದೇವರ ಹೆಸರು ಉಲ್ಲೇಖ ಅದಪ್ಪ ಅಂತ ಕೇಳ್ತಾನಲ್ಲಿ. ಇದು ಬಹಳ ಇಂಪಾರ್ಟೆಂಟ್. ಯಾರಪ್ಪ ಅಂದ್ರೆ ಇಂದ್ರ ಅಂತ ಬರ್ತಾರ. ಇಂದ್ರ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಗಿರಿ ಇರ್ಬೋದು. ಇಂದ್ರ, ಗಿರಿ. ನೆಕ್ಸ್ಟ್ ಏನಪ್ಪ ಪಶುಪತಿ ಇರ್ಬೋದು. ನೆಕ್ಸ್ಟ್ ಗಣೇಶ.
ಗಣೇಶ. ಇಷ್ಟು ನೀವು 4 ದೇವರುಗಳ ಹೆಸರು ಕೂಡ ಅದರ ಉಲ್ಲೇಖ ಅದ ನೋಡಿ. ಹಾಲನ ಬಗ್ಗೆ ಸಂಬಂಧ ಹಾಲ 17ನೇ ಅರಸ, ಇವ ಶಾಂತಿ ಅರಸಾಗಿದ್ದಿರ್ತಾನ. ಪ್ರಾಕೃತಿಕ ಭಾಷೆಯಲ್ಲಿ ಗತ ಸಪ್ತಶತಿ ಎಂಬ ಕೃತಿ ಬರೀತಾನೆ. ಇನ್ನು ಇನ್ನೊಂದು ಫೇಮಸ್ ಕೃತಿ ಯಾವ್ದಂತ ಕರಿತಾನ, ಸಪ್ತ ಸೈ ಅಂತ ಬರ್ತದೆ. ಇನ್ನೊಂದು ಯಾವ್ದ ಕೃತಿ ಅಪ್ಪ ಅಂತ ಕೇಳ್ತಾನ, ಇನ್ನೊಂದು ಯಾವ್ದು ಸಪ್ತ ಸೈ ಅಂತ ಬರ್ತದೆ, ಸಪ್ತ ಸೈ. ಇದು ಕೂಡ ಈ ಒಂದೇ ಕೃತಿ. ನೆಕ್ಸ್ಟ್ ಹಾಲಕ್ಕೆ ಸಂಬಂಧಪಟ್ಟ ಇನ್ನೊಂದು ಕ್ವಶನ್ ಮಾಡ್ದ, ಶ್ರೀಲಂಕಾದ ಮೇಲೆ ದಾಳಿ ಮಾಡಿದ ಒಂದು ಶಾತವನ ದೊರೆ, ಶ್ರೀಲಂಕಾದ ಮೇಲೆ ದಾಳಿ ಮಾಡಿದ ಶಾತವನ ದೊರೆ ಯಾರು ಅಂತ ಕೇಳಿದ್ರು ಕೂಡ ಹಾಲನೆ. ಶ್ರೀಲಂಕಾದ ಮೇಲೆ ದಾಳಿ ಮಾಡಿ ಅಲ್ಲಿರುವ ಯಾರು ಲೀಲಾವತಿಯನ್ನು ಲಗ್ನ ಆಗ್ತಾನೆ. ಶ್ರೀಲಂಕಾದ ಮೇಲೆ ದಾಳಿ ಮಾಡಿ ಯಾರಲ್ಲಿ ಶ್ರೀಲಂಕಾದ ಮೇಲೆ ದಾಳಿ ಮಾಡಿ ಅಲ್ಲಿರುವ ಯಾರು ಲೀಲಾವತಿಯನ್ನು ಲಗ್ನ ಆಗ್ತಾನೆ. ಲೀಲಾವತಿ ಶ್ರೀಲಂಕಾದ ಮೇಲೆ ದಾಳಿ ಮಾಡಿ ಅಲ್ಲಿ ಯಾರು ಅಂದ್ರೆ ಲೀಲಾವತಿಯನ್ನು ಲಗ್ನ ಆಗ್ತಾನೆ. ಇದು ಬಹಳ ಇಂಪಾರ್ಟೆಂಟ್ ಕ್ವಶನ್. ಏನ್ ಕ್ವಶನ್ ಕೇಳ್ಬೋದು ಅಂತ ನೋಡಿ. ಹಾಲಿಗೆ ಸಂಬಂಧಪಟ್ಟಿದ್ದೀವಿ ನಾನು ನನ್ನ ಇನ್ನೊಂದು ಹಾಲಂದ ಸಂಬಂಧಪಟ್ಟಿದ್ದು ಇನ್ನೂ ಹಾಲನ ಆಸ್ಥಾನದಲ್ಲಿ ಇಬ್ಬರು ಕವಿಗಳು ಇರ್ತಾರ. ಅವ್ರು ಯಾರು ಅಂದ್ರೆ ನೋಡಿ, ಹಾಲನ ಆಸ್ಥಾನದಲ್ಲಿ ಇಬ್ಬರು ಕವಿಗಳು ಇದ್ದಿರ್ತಾರ ನೋಡಿ. ಹಾಲನ ಆಸ್ಥಾನದಲ್ಲಿ ಇಬ್ಬರು ಕವಿಗಳು ಇದ್ದಿರ್ತಾರೆ. ಯಾರ್ಯಾರಪ್ಪ ಅಂದ್ರೆ ಗುಣ್ಯಾಡನ ಅಂತ ಬರ್ತಾರೆ. ಯಾರು ಗುಣ್ಯಾಡನು ಮತ್ತು ಸರ್ವವರ್ಮ ಅಂತ ಬರ್ತಾನೆ. ಸರ್ವವರ್ಮ ಅಂದ್ರೆ ಹಾಲಕ್ಕೆ ಸಂಬಂಧಪಟ್ಟಿದ್ದು ಇಷ್ಟು ನೆನಪಿರ್ಬೇಕು ನೋಡಿ. ಹಾಲ 17ನೇ ಅರಸ, ಶಾಂತಿ ಅರಸ ಆಗಿದ್ದಾನೆ. ಶಾಂತಿ ಪ್ರಿಯ ಅರಸನಾಗಿರ್ತಾನೆ. ಯಾರ ಸಂಗಡ ಯುದ್ಧ ಮಾಡೋವಲ್ಲ, ಒಳ್ಳೆ ಮನುಷ್ಯ ಪಾಪ. ನೆಕ್ಸ್ಟ್ ಇವ ಏನ್ ಮಾಡ್ತಾನ, ಪ್ರಾಕೃತಿಕ ಭಾಷೆಯಲ್ಲಿ ಗತ ಸಪ್ತಶತಿ ಎಂಬ ಕೃತಿ ಬರಿತಾನ. ನೆಕ್ಸ್ಟ್ ಸತ್ಯಸೈ ಎಂಬ ಕೃತಿ ಕೂಡ ಬರಿತಾನ. ಸತ್ಯಸೈ ಮತ್ತು ಪ್ರಾಕೃತಿ ಎರಡು ಕ್ವಶನ್ ಕೇಳೋಣ. ಪ್ರಾಕೃತಿಕದಲ್ಲಿ ಗತ ಸಪ್ತಶತಿ ಮತ್ತು ಸತ್ಯಸೈ ಕೃತಿ. ಶ್ರೀಲಂಕಾದ ಮೇಲೆ ದಾಳಿ ಮಾಡಿ ಲೀಲಾವತಿಯನ್ನು ಮದುವೆ ಆತಾನ. ಶ್ರೀಲಂಕಾದ ಮೇಲೆ ದಾಳಿ ಮಾಡಿ ಲೀಲಾವತಿಯನ್ನು ಮಾತ್ರ ಮದುವೆ ಆತಾನ. ಅಲ್ಲಿನ ರಾಣಿ ಯಾರಪ್ಪ ಅಂದ್ರೆ, ಶ್ರೀಲಂಕಾದ ಮೇಲೆ ದಾಳಿ ಮಾಡಿ ಅಲ್ಲಿನ ರಾಣಿ ಲೀಲಾವತಿ ಏನಪ್ಪ ಅಂತಾರ ಮದುವೆ ಮಾಡ್ಕೊತಾನ. ಇನ್ನು ಆಸ್ಥಾನದಲ್ಲಿ ಇಬ್ಬರು ಕವಿಗಳು ಇರ್ತಾರೆ. ಯಾರು ಹಾಲನ ಆಸ್ಥಾನದ ಗುಣ್ಯಾಡನ ಮತ್ತು ಸರ್ವವರ್ಮನ ಒಂದು ಕ್ವಶನ್ ಗ್ರೂಪ್ ಸಿ ಕ್ವಶನ್ ಕೇಳೋಣ. ಏನಂತ, ಸರ್ವವರ್ಮನ ಅಂದ್ರೆ ಹೊಂದಿಸಿ ಬರೆದು ಕೊಟ್ಟಾರೆ. ಈ ಕಡೆ ನಾ ಕವಿಗಳು ಕೊಟ್ಟರೆ, ಈ ಕಡೆ ಕೃತಿಗಳು ಕೊಟ್ಟಾನ. ಸರ್ವವರ್ಮನ ಕಾತಂತ್ರ ವ್ಯಾಖ್ಯಾನ ಬರ್ತದೆ. ಸರ್ವವರ್ಮನ ಒಂದು ಕೃತಿ ಯಾವ್ದಕ್ಕೆ ಕೇಳ್ತಾನ, ಸರ್ವವರ್ಮನ ಕಾತಂತ್ರ ವ್ಯಾಖ್ಯಾನ ಬರ್ತದೆ. ಸರ್ವವರ್ಮನ ಕೃತಿ ಯಾವ್ದಪ್ಪ ಅಂದ್ರೆ ಸರ್ವಮನ ಕೃತಿ ಯಾವ್ದಂದ್ರೆ ಕಾತಂತ್ರ ವ್ಯಾಕರಣ ಬರ್ತದೆ. ಕಾತಂತ್ರ ವ್ಯಾಕರಣ. ಗುಣ್ಯಾಡನಂದು ಯಾವ್ದಪ್ಪ ಅಂದ್ರೆ ಬೃಹತ್ಕಥಾ ಅಂತ ಬರ್ತದೆ. ಬೃಹತ್ಕಥಾ ಓಕೆನಾ. ಇಷ್ಟೇನಪ್ಪ ಅಂದ್ರೆ ಹಾಲ. ಇಷ್ಟು ನೆನಪಿರ್ಲೇಬೇಕು, ಬಹಳ ಇಂಪಾರ್ಟೆಂಟ್ ಅರಸ ಇವರು. ಇವನಂತರ ಯಾರಪ್ಪ ಅಂದ್ರೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಪ್ರಸಿದ್ಧ ಅರಸ ಯಾರಪ್ಪ ಅಂದ್ರೆ ಗೌತಮಿ ಪುತ್ರ ಶಾತಕರ್ಣಿ ಅಂತ ಬರ್ತಾರ. ಅವ್ರ ಬಗ್ಗೆನೇ ಹೇಳ್ತೀನಿ. ಇಷ್ಟನ್ನ ಪರ್ಫೆಕ್ಟ್ ಆಗಿ ನೋಡಿ. ಒನ್ ಟೈಮ್ ರಿವಿಷನ್ ಮಾಡ್ತೀನಿ ನೋಡು. ಶಾತವನ ಶಾತವನ ರಾಜ್ಯ ಲಾಂಛನ ವರಣ. ಅವ್ರ ಸ್ಥಾಪಕ ಯಾರಂದ್ರೆ ಶ್ರೀಮುಖ. ಓಕೆನಾ. ಅವ್ರ ರಾಜಧಾನಿ ಯಾವ್ದು ಪೈಠಾಣ ಅಥವಾ ಪ್ರತಿಷ್ಠಾನ ಅಂತ ಕೂಡ ಕರೀತಾರೆ. ಎಲ್ಲಿದೆ, ಮಹಾರಾಷ್ಟ್ರದಲ್ಲಿ ಕಂಡು ಬರ್ತದೆ. ಯಾವ ನದಿ ದಂಡೆ ಮೇಲೆ ಅಂದ್ರೆ ಗೋದಾವರಿ ನದಿ ದಂಡೆ ಮೇಲೆ ನೆನಪಿರು. ಶಾತವನ ಸ್ಥಾಪಕ ಯಾರಂದ್ರೆ ಶ್ರೀಮುಖನ ಬಗ್ಗೆ ತಿಳಿಸುವ ಶಾಸನ ಯಾವುದು, ನಾನಗಢ ಶಾಸನ. ಅವನ ಬಗ್ಗೆ ತಿಳಿಸೋದು. ನಾನಗಢ ಶಾಸನದಲ್ಲಿ ಶ್ರೀಮುಖನನ್ನು ಏನಂದು ವರ್ಣನೆ ಮಾಡಿದ ಅಂದ್ರೆ ರಾಯ ಶ್ರೀಮುಖ ಅಂತ ವರ್ಣನೆ ಮಾಡೋದು. ಏನಂದು ವರ್ಣನೆ ಮಾಡ್ಯದ, ರಾಯ ಶ್ರೀಮುಖ ಅಂತ ವರ್ಣನೆ ಮಾಡ್ಯದ. ನೆಕ್ಸ್ಟ್ ಅವನ ನಂತರ ಬರೋ ಕೃಷ್ಣ ಅಥವಾ ಕನ್ನ ಅಂತ ಬರ್ತಾನ. ಇವನ್ ಏನು ಉದ್ದೇಶ ಅಂದ್ರೆ ಅಷ್ಟೇ ಸಿಂಪಲ್ ಕ್ವಶನ್ ಕೇಳಿದ್ರೆ ಬೌದ್ಧ ಧರ್ಮಕ್ಕೆ ಪ್ರೋತ್ಸಾಹ ನೀಡಿದ ಶಾತವನ ದೊರೆಯಾದ ಕೃಷ್ಣ ಅಥವಾ ಕನ್ನ ಅಂತ ಹಾಕಿ. ನೆಕ್ಸ್ಟ್ ಬರೋದು 1ನೇ ಶಾತಕರ್ಣಿ. 1ನೇ ಶಾತಕರ್ಣಿದ ಏನು ಉದ್ದೇಶಪ್ಪ ಅಂದ್ರೆ 1ನೇ ಶಾತಕರ್ಣಿ ಪತ್ನಿ ಇದ್ದ ನಾಗನಿಕ ಹೊಡಿಸುವ ಶಾಸನೇ ನಾನಗಢ ಶಾಸನ. ಆ ನಾನಗಢ ಶಾಸನದಲ್ಲಿ 1ನೇ ಶಾತಕರ್ಣಿ ಏನಂತ ಕರೀತಾರ ಅಂದ್ರೆ ದಕ್ಷಿಣ ಸಮುದ್ರಾಧಿಪತಿ ಅಂತ ಕರೀತಾರೆ. ನೆಕ್ಸ್ಟ್ ಬರೋ ಯಾರಪ್ಪ ಅಂದ್ರೆ ಹಾಲ. ಈ ಹಾಲ ಎಷ್ಟಪ್ಪ ಅಂದ್ರೆ ಶಾತವನರ 17ನೇ ದೊರೆ. ಇವ ಏನಪ್ಪಾ ಶಾಂತಿ ಅರಸಾಗಿರ್ತಾನ. ಪ್ರಾಕೃತಿಕ ಭಾಷೆಯಲ್ಲಿ ಗತ ಸಪ್ತಶತಿ ಎಂಬ ಕೃತಿ ಬರೆದ. 700 ಶೃಂಗಾರ ಕಾವ್ಯಗಳು ಒಳಗೊಂಡದ. ಅದರಲ್ಲಿ ಬರುವ ದೇವರ ಹೆಸರುಗಳಂದ್ರೆ ಗಣೇಶ, ಪಶುಪತಿ, ಇಂದ್ರ, ಗಿರಿ ಎಲ್ಲ ಬರ್ತಾವ. ಕ್ವಶನ್ ಕೇಳ್ತಾನ. ಯಾಕಂದ್ರೆ ಒಂದ್ಸರ್ತ 2ನೇ ಇಬ್ರಾಹಿಂ ಆದಿಲ್ ಏನಂದ್ರೆ ಕಿತಾಬೆ ನವರಸ್ ಎಂಬ ಕೃತಿ ಸಂಗೀತಕ್ಕೆ ಸಂಬಂಧಪಟ್ಟದ. ಆ ಸಂಗೀತ ಸಂಬಂಧಪಟ್ಟಿದ್ದು ಅಲ್ಲಿ ಕಂಡು ಬರೋ ದೇವರುಗಳ ಹೆಸರುಗಳೇನು, ಗಣೇಶ, ಲಕ್ಷ್ಮಿ ಅಂತೆಲ್ಲ ಕೇಳೋಣ. ಅದಕ್ಕೆ ಇದನ್ನು ಕ್ವಶನ್ ಕೇಳ್ಬೋದು. ಅದಕ್ಕೆ ನೆನಪಿದೆ. ಓಕೆ. ನೆಕ್ಸ್ಟ್ ಇನ್ನೊಂದು ಕೃತಿ ಯಾವ್ದಪ್ಪ ಅಂದ್ರೆ ಸತ್ಯಸೈ ಅಂತ ಬರ್ತದ. ನೆಕ್ಸ್ಟ್ ಏನಪ್ಪಾ ನೀವು ಶ್ರೀಲಂಕಾದ ಮೇಲೆ ದಾಳಿ ಮಾಡಿದ ಶಾತವನ ದೊರೆ ಯಾರಪ್ಪ ಅಂತ ಕೇಳಿದ್ರು ಕೂಡ ಹಾಲನೆ ಅಂತ ಇರಲಿ. ನೆಕ್ಸ್ಟ್ ಇವನ ಆಸ್ಥಾನದಲ್ಲಿ ಇಬ್ಬರು ಕವಿಗಳು ಇರ್ತಾರೆ, ಗುಣ್ಯಾಡನು ಮತ್ತು ಸರ್ವವರ್ಮನ ಕಾತಂತ್ರ ವ್ಯಾಕರಣ, ಗುಣ್ಯಾಡನು ಬೃಹತ್ಕಥಾ. ಇಷ್ಟು ನೆನಪಿರಿ. ನೆಕ್ಸ್ಟ್ ಬರೋರು ಯಾರಪ್ಪ ಅಂದ್ರೆ ಗೌತಮಿ ಪುತ್ರ ಶಾತಕರ್ಣಿ ಅಂತ ಬರ್ತಾರ. ಅವ್ರ ಬಗ್ಗೆನೇ ಹೇಳ್ತೀವಿ. ಇಷ್ಟನ್ನ ಪರ್ಫೆಕ್ಟಾ.